Namaste dear students. Now we have to discuss about verification and valuation. Firstly, meaning and definition of verification. Nodi, verification means the procedures normally carried out at the year end. Nodi, verification antakantadu commonly at the year ending means accounting year ending alli conduct ಮಾಡ್ತೀವಿ to confirm the ownership, valuation and existence of ಐಟಮ್ಸ್ ಅಟ್ ಬ್ಯಾಲೆನ್ಸ್ ಶೀಟ್ ಡೇಟ್. ನೋಡಿ, ಸಿಂಪಲ್ ಆಗಿ ಹೇಳ್ತಿದೆ, ಏನನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆ ಅಸೆಟ್ನ ಮಾಲೀಕತ್ವ ಮತ್ತು ಅದರ ಮೌಲ್ಯ ಮತ್ತು ಅದರ ಅಸ್ತಿತ್ವವನ್ನು ಯಾವ ಡೇಟಿಗೆ ಅಂದರೆ ಬ್ಯಾಲೆನ್ಸ್ ಶೀಟ್ ಡೇಟಿಗೆ. ಇನ್ ಸಿಂಪಲ್ ವರ್ಡ್ಸ್, ವೆರಿಫಿಕೇಶನ್ ಮೀನ್ಸ್ ಪ್ರೂವಿಂಗ್ ದ ಟ್ರೂತ್ ಆರ್ ಕನ್ಫರ್ಮೇಷನ್ ಆಫ್ ಅಸೆಟ್ಸ್ ಅಷ್ಟೇ. ನೋಡಿ, ಅಸೆಟ್ ಇದೆ ಇಲ್ಲ ಅನ್ನೋದನ್ನ ವೆರಿಫಿಕೇಶನ್ ಮಾಡಿ ಅದರ ಮೌಲ್ಯ ಏನು, ಅದರ ಅಸ್ತಿತ್ವ ಇದೆ ಅಂತಕ್ಕಂಥದ್ದನ್ನ ಕನ್ಫರ್ಮೇಷನ್ ಮಾಡ್ತಕ್ಕಂಥದ್ದೇ ವೆರಿಫಿಕೇಶನ್. ನೆಕ್ಸ್ಟ್, definition. According to Spicer and Pegler, the verification of assets implies an inquiry into the value, ownership and title, existence and possession and the presence of any charge on ಅಸೆಟ್. ನೋಡಿ, ಸಿಂಪಲ್ ಆಗಿ ಹೇಳ್ತಿದೆ, ವೆರಿಫಿಕೇಶನ್ ಆಫ್ ಅಸೆಟ್ ಅಂದರೆ ಇಟ್ಸ್ ಎಂಕ್ವೈರಿ ಇನ್ ಟು ದ ವ್ಯಾಲ್ಯೂ ಏನಿದೆ ಅಂತಕ್ಕಂಥ ಎಂಕ್ವೈರಿ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಓನರ್ಶಿಪ್ ಅದು ಯಾರ ಮಾಲೀಕತ್ವದಲ್ಲಿದೆ, ಹಾಗೆ ಟೈಟಲ್ ಅದು ಯಾವ ಅಸೆಟ್ಟು, ಹಾಗೆ ಎಕ್ಸಿಸ್ಟೆನ್ಸ್ ಅದರ ಅಸ್ತಿತ್ವ ಇದೆಯಾ ಇಲ್ವಾ, ಆ್ಯಂಡ್ ಪೊಸೆಷನ್ ಅದಿದೆಯಾ ಇಲ್ವಾ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ, ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಆ್ಯನ್ ಎನಿ ಚಾರ್ಜ್ ಆನ್ ಅಸೆಟ್ ಮೇಲೆ ಏನಾದರೂ ಕೂಡ ಚಾರ್ಜ್ ಇದೆಯಾ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ವೆರಿಫಿಕೇಷನ್. ಈ ವೆರಿಫಿಕೇಷನ್ನ ಉದ್ದೇಶ ಏನಪ್ಪ ಅಂದರೆ, ಫಸ್ಟ್ ಒನ್, ಕನ್ಫರ್ಮೇಷನ್ ಅಬೌಟ್ ಎಕ್ಸಿಸ್ಟೆನ್ಸ್ ಆಫ್ ಅಸೆಟ್ ಥ್ರೂ ಫಿಸಿಕಲ್ ವೆರಿಫಿಕೇಷನ್. ನೋಡಿ, ಫಿಸಿಕಲ್ ಆಗಿ ಅಸೆಟನ್ನು ವೆರಿಫೈ ಮಾಡಿಕೊಂಡು ಇದೆಯಾ ಅಂತಕ್ಕಂಥದ್ದನ್ನು, ಎಕ್ಸಿಸ್ಟೆನ್ಸ್ ಅಸ್ತಿತ್ವದಲ್ಲಿದೆಯಾ ಅಂತಕ್ಕಂಥದ್ದನ್ನು ಕನ್ಫರ್ಮೇಷನ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಲೀಗಲ್ ಆ್ಯಂಡ್ ಅಫಿಷಿಯಲ್ ಡಾಕ್ಯುಮೆಂಟ್ ರಿಲೇಟಿಂಗ್ ಟು ಅಸೆಟ್ಸ್ ಆರ್ ಚೆಕ್ಡ್ ಟು ಕನ್ಫರ್ಮ್ ದ ಓನರ್ಶಿಪ್ ಆಫ್ ಅಸೆಟ್. ಅಸೆಟ್ನ ಮಾಲೀಕತ್ವವನ್ನು ಲೀಗಲ್ ಕಾನೂನಿನ ಮುಖಾಂತರ ಹಾಗೂ ಅಫಿಷಿಯಲ್ ಡಾಕ್ಯುಮೆಂಟ್ ರಿಲೇಟಿಂಗ್ ಟು ಅಸೆಟ್ ಅದನ್ನು ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಕಾನೂನಿನ ಪ್ರಕಾರ ಅದರ ಮಾಲೀಕತ್ವ, ಅಸೆಟ್ಟಿನ ಮಾಲೀಕತ್ವ ಯಾರ ಹೆಸರಲ್ಲಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಇಟ್ ಈಸ್ ಕನ್ಫರ್ಮ್ ದಟ್ ಅಸೆಟ್ಸ್ ಆರ್ ಫ್ರೀ ಫ್ರಮ್ ಎನಿ ಚಾರ್ಜ್ ಆಫ್ ಲ್ಯಾಂಡ್. ನೋಡಿ, ಸಿಂಪಲ್ ಇದೆ, ಯಾವುದಾದ ಅಸೆಟ್ ಮೇಲೆ ಮೀನ್ಸ್ ಏನಾದರೂ ಕೂಡ ಮೀನ್ಸ್ ಭೋಗ್ಯದ ಹಕ್ಕು ಇದೆಯಾ ಇಲ್ವಾ ಅಂತಕ್ಕಂಥ, ಫ್ರೀ ಇದೆಯಾ, ಫ್ರೀ ಮೀನ್ಸ್ ಅದನ್ನು ಯಾವುದಕ್ಕೂ ಪ್ಲೆಡ್ಜ್ ಮಾಡಿಲ್ವಾ ಅಥವಾ ಏನಾದರೂ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಮೀನ್ಸ್ ಲೈಕ್ ಸೆಕ್ಯೂರ್ಡ್ ಲೋನ್ ತೊಗೊಳ್ತಕ್ಕಂಥ ಸಂದರ್ಭದಲ್ಲಿ ಬರುತ್ತೆ ಈ ಥರದ್ದು. ಓಕೆ, ನೆಕ್ಸ್ಟ್, ಪ್ರೂಫ್ ರಿಗಾರ್ಡಿಂಗ್ ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್. ನೋಡಿ, ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಬಗ್ಗೆ ಪ್ರೂಫನ್ನು ತಿಳ್ಕೊಳ್ತಕ್ಕಂಥದ್ದು. ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಫಿಕ್ಸೆಡ್ ಅಸೆಟ್ ತೊಗೊಳ್ತೀವಿ ಅಂದರೆ ಡಿಪ್ರಿಷಿಯೇಷನ್ ಬರುತ್ತೆ ಆ್ಯನುವಲಿ, ಅದನ್ನೆಲ್ಲ ಕಳೆದು ಎಷ್ಟಿದೆ ಅಸೆಟ್ ಅಂತಕ್ಕಂಥದ್ದನ್ನ ಪ್ರೂಫ್ನ ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಟು ಕನ್ಫರ್ಮ್ ದಟ್ ಅಸೆಟ್ಸ್ ಆರ್ ಪ್ರಾಪರ್ಲಿ ಅಕೌಂಟೆಡ್ ಫಾರ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್. ನೋಡಿ, ಆ ಅಸೆಟ್ಟನ್ನು ಪ್ರಾಪರಾಗಿ ಬುಕ್ಸ್ ಆಫ್ ಅಕೌಂಟಲ್ಲಿ ಬರೆದಿದ್ದಾರೆ ಅಂತಂದು ಕೂಡ ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ವ್ಯಾಲ್ಯೂಯೇಷನ್. ನೋಡಿ, ಪ್ರೀವಿಯಸ್ಲಿ ವೆರಿಫಿಕೇಷನ್ ಬಗ್ಗೆ ತಿಳ್ಕೊಂಡು ಈಗ ವ್ಯಾಲ್ಯೂಯೇಷನ್ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾಲ್ಯೂಯೇಷನ್ ಮೀನ್ಸ್ ಟು ಸೆಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಆನ್ ಅಸೆಟ್. ನೋಡಿ, ಸಿಂಪಲ್ ಆಗಿ ಹೇಳ್ತಿದೆ, ಅಸೆಟ್ಟನ್ನು ಎಕ್ಸಾಕ್ಟ್ ಬೆಲೆ ಏನು ಅಂತಕ್ಕಂಥದ್ದನ್ನ ಸೆಟ್ ಮಾಡ್ತಕ್ಕಂಥದ್ದು ವ್ಯಾಲ್ಯೂಯೇಷನ್ ಅನ್ಕೋಬೋದು. ಆನ್ ದ ಬೇಸಿಸ್ ಆಫ್ ಇಟ್ಸ್ ಯುಟಿಲಿಟಿ, ಇದರ ಬಳಕೆಯ ಆಧಾರದ ಮೇಲೆ ಅಸೆಟ್ಟನ್ನು ನಿಜವಾದ ಮೌಲ್ಯವನ್ನು ಮೀನ್ಸ್ ಹೇಳ್ತಕ್ಕಂಥದ್ದನ್ನೇ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ವ್ಯಾಲ್ಯೂಯೇಷನ್ ಫಾರ್ಮ್ಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎವ್ರಿ ಡೇ ಆಡಿಟ್. ನೋಡಿ, ಪ್ರತಿನಿತ್ಯದ ಆಡಿಟಲ್ಲೂ ಕೂಡ ಪ್ರತಿಯೊಂದು ಅಸೆಟ್ನ ಮೌಲ್ಯವನ್ನು ನಾವು ಇಲ್ಲಿ ಗಣನೆಗೆ ತಗೋಬೇಕಾಗುತ್ತೆ. ಅದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಯಾವ ಪರ್ಪಸಲ್ಲಿ ಅಂದರೆ ಆಡಿಟಿಂಗ್ ಪರ್ಪಸಲ್ಲಿ. ಇಟ್ ಈಸ್ ಬಿಕಾಸ್ ಆಫ್ ಅಕ್ಯುರಸಿ ಆಫ್ ಬ್ಯಾಲೆನ್ಸ್ ಶೀಟ್ ಡಿಪೆಂಡ್ಸ್ ಮಚ್ ಅಪಾನ್ ಹೌ ಕರೆಕ್ಟ್ಲಿ ಎಸ್ಟಿಮೇಷನ್ ಆಫ್ ದಿ ವ್ಯಾಲ್ಯೂ ಆಫ್ ವೇರಿಯಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹ್ಯಾಸ್ ಬೀನ್ ಮೇಡ್. ನೋಡಿ, ಸಿಂಪಲ್ ಆಗಿ ಹೇಳ್ತಿದೆ, ಇದರ ನೈಜತೆ ಏನು, ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಸೆಟ್ ಮತ್ತು ಲಯಬಿಲಿಟಿಯ ನೈಜ ಮೌಲ್ಯ ಏನಾಗಿರುತ್ತೆ ಇದನ್ನು ಡಿಪೆಂಡ್ ಆಗಿರುತ್ತೆ, ವ್ಯಾಲ್ಯೂನ ಕಂಡುಹಿಡಿತಕ್ಕಂಥದ್ದು. ಯಾಕೆಂದರೆ ಕೆಲವೊಂದು ಅಸೆಟ್ ಜಾಸ್ತಿ ಇರ್ಬೋದು, ಅದನ್ನು ನಾವು ಲೈಕ್ ಜಾಸ್ತಿ ಇದೆ ಅಂದರೆ ಲ್ಯಾಂಡ್ ಬೆಲೆ ಜಾಸ್ತಿ ಆಗಿರುತ್ತೆ, ಅಥವಾ ಕೆಲವೊಂದು ಡಿಪ್ರಿಷಿಯೇಷನ್ ಆಗಿರ್ಬೋದು, ಇದರ ಎಕ್ಸಾಕ್ಟ್ ಪಿಕ್ಚರನ್ನು ಕೊಡುತ್ತೆ. ಹಾಗೆ ಕೆಲವೊಂದು ಲಯಬಿಲಿಟೀಸು ನಾವು ಪೇ ಮಾಡಿರೋದ್ರಿಂದ ಅದು ಡೌನ್ ಆಗಿರ್ಬೋದು, ಇದನ್ನು ಮೌಲ್ಯವನ್ನು ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟು, both over valuation and under valuation of assets and liabilities would exhibit wrong picture.
ನೋಡಿ ಕರೆಕ್ಟಾಗಿ ನೋಡಿ, ಪ್ರತಿಯೊಂದು ಅಸೆಟ್ ಅಥವಾ ಲಯಬಿಲಿಟಿನ ಓವರಾಗಿ ವ್ಯಾಲ್ಯೂಯೇಷನ್ ಮಾಡೋದಿರಲಿ ಅಥವಾ ಅದಕ್ಕಿಂತ ಕಡಿಮೆ ವ್ಯಾಲ್ಯೂಯೇಷನ್ ಮಾಡೋದಿರಲಿ, ಇದು ರಾಂಗ್ ಪಿಕ್ಚರನ್ನು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಗೆ ದ ಆಡಿಟರ್ ಹ್ಯಾಸ್ ಟು ಸಿ ದಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಪಿಯರಿಂಗ್ ಇನ್ ಬ್ಯಾಲೆನ್ಸ್ ಶೀಟ್ ಹ್ಯಾವ್ ಬಿನ್ ಎಕ್ಸಿಬಿಟಿಂಗ್ ದೇರ್ ಪ್ರಾಪರ್ ವ್ಯಾಲ್ಯೂ. ನೋಡಿ, ಪ್ರತಿಯೊಬ್ಬ ಆಡಿಟರ್ಸ್ ಏನು ಮಾಡಬೇಕಾಗತ್ತೆ, ಇರ್ತಕ್ಕಂಥ ಅಸೆಟ್ ಮತ್ತು ಲಯಬಿಲಿಟಿ, ಕಂಪನಿ ಇರ್ತಕ್ಕಂಥ ಅಸೆಟ್ ಮತ್ತು ಲಯಬಿಲಿಟಿನ ಬ್ಯಾಲೆನ್ಸ್ ಶೀಟಲ್ಲಿ ಏನು ತೋರಿಸಿದ್ದಾರೆ, ಬಿನ್ ಎಕ್ಸಿಬಿಟಿಂಗ್ ದೇರ್ ಪ್ರಾಪರ್ ವ್ಯಾಲ್ಯೂ, ಅದರ ಪ್ರಾಪರ್ ವ್ಯಾಲ್ಯೂನ ಅವರು ತೋರಿಸಿದಾರಾ ಅಥವಾ ನೈದರ್ ದೇ ಹ್ಯಾವ್ ಬಿನ್ ಓವರ್ ವ್ಯಾಲ್ಯೂಡ್ ಆರ್ ಅಂಡರ್ ವ್ಯಾಲ್ಯೂಡ್. ನೋಡಿ, ನೈಜ ಬೆಲೆ ಹಾಕಿದಾರಾ ಅಥವಾ ಜಾಸ್ತಿ ಬೆಲೆ ಇನ್ನೂ ಇರಬಾರ್ದು, ಕಡಿಮೆ ಬೆಲೆನೂ ಇರಬಾರ್ದು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್. ನೋಡಿ, ಈ ಅಸೆಟ್ಟನ್ನು ಯಾವೆಲ್ಲ ಮೆಥಡಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂದರೆ, ಒಂದು ಕಾಸ್ಟ್ ಪ್ರೈಸ್, ಪದನೇ ಹೇಳ್ತಿದೆ ಕಾಸ್ಟ್ ಪ್ರೈಸ್ ಮೀನ್ಸ್ ಪ್ರೈಸ್ ವಿಚ್ ಇಸ್ ಪೇಯ್ಡ್ ಫಾರ್ ದ ಅಕ್ವಿಷನ್ ಆಫ್ ಅಸೆಟ್. ನೋಡಿ, ಅಸೆಟನ್ನು ನಾವು ಯಾವತ್ತು ತೊಗೊಳ್ತೀವಿ, ಪರ್ಚೇಸ್ ಮಾಡ್ಕೊಳ್ತೀವಿ, ಅವಾಗ ಪೇ ಮಾಡಿದಂಥ ಹಣವನ್ನು ಏನಂತ ಹೇಳ್ತೀವಿ, ಕಾಸ್ಟ್ ಪ್ರೈಸ್. ಓಕೆ, ಇಟ್ಸ್ ಅಫ್ಕೋರ್ಸ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ಪರ್ಚೇಸ್ ಆಫ್ ಆನ್ ಅಸೆಟ್ ಆ್ಯಂಡ್ ಇಟ್ಸ್ ಇನ್ಸ್ಟಾಲೇಷನ್ ಇನ್ ಇಟ್ಸ್ ಕಾಸ್ಟ್ ಪ್ರೈಸ್. ನೋಡಿ, ಬರೀ ಪರ್ಚೇಸ್ ಪ್ರೈಸ್ ಎಲ್ಲ, ಅದ್ರ ಜೊತೆ ಇನ್ಸ್ಟಾಲೇಷನ್ ಚಾರ್ಜ್ ಕೂಡ ಸೇರಿಕೊಳ್ಳುತ್ತೆ, ಅದನ್ನೆಲ್ಲ ಕಾಸ್ಟ್ ಪ್ರೈಸ್ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಒನ್ ಮಾರ್ಕೆಟ್ ವ್ಯಾಲ್ಯೂ, ಎ ವ್ಯಾಲ್ಯೂ ವಿಚ್ ಆನ್ ಅಸೆಟ್ ಕ್ಯಾನ್ ಫೆಚ್ ಇನ್ ದ ಮಾರ್ಕೆಟ್ ವೆನ್ ಸೋಲ್ಡ್ ಈಸ್ ನೋನ್ ಆರ್ ಟರ್ಮ್ಡ್ ಆಸ್ ಮಾರ್ಕೆಟ್ ವ್ಯಾಲ್ಯೂ. ನೋಡಿ, ಯಾವಾಗಲೂ ಪರ್ಚೇಸ್ ಮಾಡ್ಕೊಂಡಿರ್ತೀವಿ ಒಂದು ಅಸೆಟನ್ನು, ಆದರೆ ಇವಾಗಿರ್ತಕ್ಕಂಥ ಮಾರ್ಕೆಟ್ ಬೆಲೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ವೆನ್ ಇಟ್ ಈಸ್ ಸೋಲ್ಡ್, ನಾವು ಯಾವಾಗ ಮಾರಾಟ ಮಾಡ್ತೀವಿ ಅವಾಗ ಇರ್ತಕ್ಕಂಥ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತಕ್ಕಂಥದ್ದು ಕೂಡ ತಿಳ್ಕೊತೀವಿ. ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ, ಪದ ಹೇಳ್ತಿದೆ ಕರೆಕ್ಟಾಗಿ ತಿಳ್ಕೊಬೇಕು. ರಿಪ್ಲೇಸ್ಮೆಂಟ್ ಮೀನ್ಸ್ ಇಟ್ ಈಸ್ ಎ ಪ್ರೈಸ್ ಅಟ್ ವಿಚ್ ಎ ಪರ್ಟಿಕ್ಯುಲರ್ ಅಸೆಟ್ ಕ್ಯಾನ್ ಬಿ ರಿಪ್ಲೇಸ್ಡ್. ಒಂದು ಅಸೆಟನ್ನು ರಿಪ್ಲೇಸ್ ಮಾಡಿದಾಗ ಬಿದ್ದಂಥ, ಎಕ್ಸಾಂಪಲ್ ಎ ಮಿಷನರೀಸ್ ಇರುತ್ತೆ, ಅದು ಸ್ವಲ್ಪ ಏನೋ ಮೀನ್ಸ್ ಪ್ರಾಬ್ಲಮ್ಸ್ ಇದೆ, ಅದ್ರ ಬದಲು ಇನ್ನೊಂದು ಅಸೆಟನ್ನು ರಿಪ್ಲೇಸ್ ಮಾಡ್ತೀವಿ, ಸೇಮ್ ಅಸೆಟನ್ನು, ಅದು ಅವಾಗ ಬರ್ತಕ್ಕಂಥ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ ಇರ್ಬೋದು. ದ ಅಸೆಟ್ ಸಚ್ ಆಸ್ ಕಮಿಷನ್, ಫ್ರೈಟ್ ಎಕ್ಸೆಟ್ರಾ ಇಸ್ ಇನ್ಕ್ಲೂಡೆಡ್ ಇನ್ ಸಚ್ ವ್ಯಾಲ್ಯೂ. ನೋಡಿ, ಆ ರಿಪ್ಲೇಸ್ಮೆಂಟಲ್ಲಿ ನಾಟ್ ಓನ್ಲಿ ಪರ್ಚೇಸ್ಡ್ ವ್ಯಾಲ್ಯೂ ಜೊತೆಗೆ ಅದಕ್ಕೆ ಪೇ ಮಾಡಿದಂಥ ಕಮಿಷನ್ನು, ಫ್ರೈಟು, ಇತರ ಚಾರ್ಜ್ ಎಲ್ಲವೂ ಕೂಡ, ಇನ್ಸ್ಟಾಲೇಷನ್ ಚಾರ್ಜ್ ಎಲ್ಲವೂ ಕೂಡ ಸೇರಿಕೊಳ್ಳುತ್ತೆ. ನೆಕ್ಸ್ಟ್ ಒನ್ ಬುಕ್ ವ್ಯಾಲ್ಯೂ, ಎ ವ್ಯಾಲ್ಯೂ ಅಟ್ ವಿಚ್ ಆ್ಯನ್ ಅಸೆಟ್ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಇಸ್ ನೋನ್ ಆಸ್ ಬುಕ್ ವ್ಯಾಲ್ಯೂ. ನೋಡಿ, ಸಿಂಪಲ್ ಆಗಿದೆ, ಮೀನ್ಸ್ ಇನ್ ದ ಬ್ಯಾಲೆನ್ಸ್ ಶೀಟಲ್ಲಿರ್ತಕ್ಕಂಥ ಬುಕ್ಕಲ್ಲಿ ಏನಿದೆ ವ್ಯಾಲ್ಯೂ, ಆ ಅಸೆಟ್ ವ್ಯಾಲ್ಯೂ ಏನಿದೆ ಅದನ್ನು ಬುಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ವಲಿ ಕಾಸ್ಟ್ ಲೆಸ್ ಡಿಪ್ರಿಷಿಯೇಷನ್ ರಿಟರ್ನ್ ಆಫ್. ನೋಡಿ, ಪ್ರತಿಯೊಂದು ಅಸೆಟ್ಟಲ್ಲೂ ಕೂಡ ಡಿಪ್ರಿಷಿಯೇಷನ್ನ ಕಳೆದಾದ್ಮೇಲೆ ಇರ್ತಕ್ಕಂಥ ಬುಕ್ ವ್ಯಾಲ್ಯೂ ಏನಿರುತ್ತೆ ಅಥವಾ ಅಪ್ರಿಷಿಯೇಷನ್ನ ಆ್ಯಡ್ ಮಾಡಾದ್ಮೇಲೆ, ಅಪ್ರಿಷಿಯೇಷನ್ ಓನ್ಲಿ ಫಾರ್ ಬರ್ತಕ್ಕಂಥದ್ದು ಲ್ಯಾಂಡಿಗಷ್ಟೇ, ಆ್ಯಡ್ ಮಾಡಾದ್ಮೇಲೆ ಏನಿರುತ್ತೆ ಅದನ್ನು ಬುಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ ಆರ್ ಕನ್ವೆನ್ಷನ್ ವ್ಯಾಲ್ಯೂ ಆರ್ ಟೋಕನ್ ವ್ಯಾಲ್ಯೂ ಆರ್ ಹಿಸ್ಟಾರಿಕಲ್ ವ್ಯಾಲ್ಯೂ. ನೋಡಿ, ಇಟ್ ಈಸ್ ಈಕ್ವಲ್ ಟು ಕಾಸ್ಟ್ ಲೆಸ್ ರೀಸನಬಲ್ ಅಮೌಂಟ್ ಆಫ್ ಡಿಪ್ರಿಷಿಯೇಷನ್ ರಿಟರ್ನ್ ಆಫ್. ನೋಡಿ, ಕಾಸ್ಟ್ ಪ್ಲಸ್ ರೀಸನಬಲ್ ಅಮೌಂಟ್ ಆಫ್ ಡಿಪ್ರಿಷಿಯೇಷನ್ ರಿಟರ್ನ್ ಆಫ್. ನೋಡಿ, ಆ ಕಾಸ್ಟ್ ಬೆಲೆಯಲ್ಲಿ ಡಿಪ್ರಿಷಿಯೇಷನ್ನ ಕಳೆದು ಬರ್ತಕ್ಕಂಥ ಹಣ ಆಗಿರುತ್ತೆ ಅಥವಾ ವ್ಯಾಲ್ಯೂ ಇರುತ್ತೆ. ನೋಡಿ, ನೋ ನೋಟಿಸ್ ಇಸ್ ಟೇಕನ್ ಆಫ್ ಎನಿ ಫ್ಲಕ್ಚುಯೇಷನ್ ಇನ್ ಪ್ರೈಸ್ ಆಫ್ ದಿ ಅಸೆಟ್. ಯಾವುದೇ ಫ್ಲಕ್ಚುಯೇಷನ್ಸ್ ಇರಲಿ, ಏರಿಳ್ತಾ ಇರಲಿ, ಅದನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ. ರೀಸನ್ ಫಾರ್ ದಿಸ್ ದಟ್ ದೀಸ್ ಅಸೆಟ್ಸ್ ಆರ್ ಅಕ್ವೈರ್ಡ್ ಫಾರ್ ಯೂಸ್ ಇನ್ ಬಿಸ್ನೆಸ್ ನಾಟ್ ಫಾರ್ ಸೇಲ್. ಯಾವುದೇ ಮಾರಾಟ ಮಾಡೋಕ್ಕೋಸ್ಕರ ತಗೊಳ್ಳಲ್ಲ, ಫಾರ್ ಲಾಂಗ್ ರನ್ನಿಂಗ್ ಆಫ್ ಬಿಸ್ನೆಸ್ಸಲ್ಲಿ ಆ ಅಸೆಟನ್ನು ಯೂಸ್ ಮಾಡಲಿಕ್ಕೆ ತಗೊಳ್ತೀವಿ. ನೆಕ್ಸ್ಟ್ ರೆಸಿಡ್ಯೂಯಲ್ ವ್ಯಾಲ್ಯೂ. ನೋಡಿ, ಎ ವ್ಯಾಲ್ಯೂ ವಿಚ್ ವಿಲ್ ಬಿ ರಿಯಲೈಸ್ಡ್ ಇನ್ ದ ಮಾರ್ಕೆಟ್ ಆ್ಯಂಡ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಆ್ಯನ್ ಅಸೆಟ್ ಇಟ್ ಇಸ್ ನೋನ್ ಆಸ್ ರಿಯಲೈಸಬಲ್ ವ್ಯಾಲ್ಯೂ. ಯಾವುದೇ ಒಂದು ಅಸೆಟನ್ನು ನಾವು ಮಾರ್ಕೆಟಲ್ಲಿ ಮಾರಾಟ ಮಾಡಾದ ನಂತರ ಬಂದಂಥ ಹಣ ಏನು ರಿಯಲೈಸ್ ಆಗುತ್ತೆ, ಹಣವನ್ನು ಸೇಲ್ ಆಫ್ ಆ್ಯನ್ ಅಸೆಟ್ it is known as realizable value. After selling of that asset what we received money, ಅದನ್ನೇ ರೆಸಿಡ್ಯೂಯಲ್ ವ್ಯಾಲ್ಯೂ ಅಥವಾ ರಿಯಲೈಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಸ್ಕ್ರಾಪ್ ವ್ಯಾಲ್ಯೂ, ಎ ವ್ಯಾಲ್ಯೂ ವಿಚ್ ಇಸ್ ಒಬ್ಟೈನ್ಡ್ ಫ್ರಮ್ ದ ಅಸೆಟ್ ಇಫ್ ಇಟ್ ಈಸ್ ಸೋಲ್ಡ್ ಆ್ಯಸ್ ಎ ಸ್ಕ್ರಾಪ್. ನಾವು ಯಾವುದೇ ಒಂದು ಅಸೆಟನ್ನು ಸ್ಕ್ರಾಪ್ ಅಂತ ಅಂದರೆ ಏನೂ ಬಳಕೆಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ಕ್ರಾಪ್ ಅಂತ ಮಾರಾಟ ಮಾಡಿದಾಗ ಬರುತ್ತಲ್ಲ ಹಣ, ಅದನ್ನು ಸ್ಕ್ರಾಪ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.